ಹಾಯ್ ಫ್ರೆಂಡ್ಸ್, ಅಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಕಡೆ ಮಾಡುವಂತಹ ಪುಂಡಿ ಪಲ್ಯ ಕಡಲೆಬೇಳೆ ಹಾಕಿಬಿಟ್ಟು ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬರ್ರಿ. ನಾನು 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಕಟ್ಟು ಪುಂಡಿ ಪಲ್ಯ, 3ರಿಂದ 4 ಹಸಿಮೆಣಸಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಕಪ್ಪು ಶೇಂಗಾ. ಇದು ಯಾವ ಥರ ಮಾಡೋರು ಅಂತ ನೋಡೋಣ ಬರ್ರಿ. ಈಗ ಫಸ್ಟ್ ಕುಕ್ಕರ್ನಾಗ 1 ಗ್ಲಾಸ್ ನೀರು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಫಸ್ಟಿಗೆ ನೀರು ಹಾಕ್ಕೊಂಡು ಆಮೇಲೆ ಪುಂಡಿ ಪಲ್ಯ ಹಾಕ್ಕೊಳ್ಳೋಣ ರೀ. ಈಗ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಪಲ್ಯನ ಚೆಂದ ತೊಳ್ಕೊಂಡಿದ್ದೀನಿ, ಸೋಸ್ಕೊಂಡು. ಇದು 1 ಕಟ್ ಹಾಕೋತಾಯಿದ್ದೀನಿ. ಈಗ ಅರ್ಧ ಕಪ್ಪು ಶೇಂಗಾ ತಗೊಂಡಿದ್ನಲ್ಲ, ಇದು ಹಾಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕೋತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಫಸ್ಟು ಇದಕ್ಕೆ 7 ವಿಸಿಲ್ನ ಹಾಕ್ಸ್ಕೊಳ್ಳೋಣ. ನೋಡಿರಿ, ನಾನು 12ರಿಂದ 13 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಈ ಥರ ಕುದ್ದೈತೆ. ಕಡಲೆಬೇಳೆ ಎಲ್ಲ ಜಲ್ದಿ ಕುದಿಯಲ್ಲ, ಹಾಗಾಗಿ 12ರಿಂದ 13 ವಿಸಿಲ್ ಹಾಕ್ಸ್ಕೊಂಡಿನಿ. ಹಾಕೊಂಡಾದ್ಮೇಲೆ ನೀರು ಬಸ್ತಿದ್ದೀನಿ. ಇದರಲ್ಲಿ ನೀರು ಇತ್ತಲ್ಲ, ನೀರು ತೆಗ್ದಿದ್ದೀನಿ. ಈಗ ಇದಕ್ಕೆ ಜೀರಿಗೆನ ಈ ಥರ ಕುಟ್ಕೊಂಡಿದ್ದೀನಿ. ಈ ಥರ ಕುಟ್ಟಿರೋದನ್ನ ಮಿಕ್ಸ್ ಮಾಡಿ ತಿರ್ಕೋಬೇಕು. ಗೋಲೊಟ್ಟಿಂದ ತಿರೋದಿದ್ದೆ ಅಲ್ವಾ, ಇದರಿಂದ ತಿರ್ಕೋತೀನಿ. ನೋಡ್ರಿ, ಘಮ ಘಮ ಅಂತ ವಾಸ ಬರ್ತೈತೆ. ಜೀರಿಗೆ ಹಾಕಿದ್ದೀನಲ್ಲ, ಫಸ್ಟ್ನ ಇದನ್ನು ತಿರ್ಕೊಳ್ಳೋಣ. ಅದು ಸ್ವಲ್ಪ ತಿರ್ಕೊಂಡಿದ್ದೀನಿ. ಈಗ ಈ ಥರ ಸಣ್ಣದಾಗಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ತಿರ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಾಕೋತಾ ಇದ್ದೀನಿ. ನೋಡಿರಿ, ಇದೆಲ್ಲ ನಾನು ತಿರ್ಕೊಂಡೆ, ಎಲ್ಲ ಹಾಕಿ ಈ ಥರ ಸಣ್ಣ ಆಯ್ತು. ನೋಡಿರಿ, ಈ ಥರ ನಿಮಗೆ ಗಟ್ಟಿ ಆದರೆ ಗಟ್ಟಿ, ಇನ್ನೂ ಸ್ವಲ್ಪ ಲೂಸ್ ಅಂದರೆ ಲೂಸು. ನಾನು ಇಷ್ಟೇ ಗಟ್ಟಿ ಸಾಕು ಅಂತ ಬಿಟ್ಟಿದ್ದೀನಿ. ಲಾಸ್ಟಿಗೆ ಸ್ವಲ್ಪ 1 ಚಮಚೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಆಯ್ತು ನೋಡಿರಿ, ಪುಂಡಿ ಪಲ್ಯ ರೆಡಿ ಆಯಿತು. ಕಡಲೆಬೇಳೆ ಮತ್ತು ಪುಂಡಿ ಪಲ್ಯ ಮಿಕ್ಸ್ ಮಾಡಿ ಈ ಥರ ಸೂಪರಾಗಿರುತ್ತೆ. ಸಜ್ಜಿ ರೊಟ್ಟಿ, ಕಟ್ಟಿ ರೊಟ್ಟಿ ಇರುತ್ತಲ್ಲ, ಕಟ್ಟಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನ, ಇದರಲ್ಲೆಲ್ಲ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನದಲ್ಲಿ. ಹೀಗೊಮ್ಮೆ ಮಾಡಿ ನೋಡಿರಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.